ಎಲ್ಲರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ವ್ಯಾಲ್ಯೂ ಎಜುಕೇಷನ್. ಸೊ ಈ ಒಂದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ವ್ಯಾಲ್ಯೂ ಎಜುಕೇಷನ್ ಪಾರ್ಟ್ 4 ವಿಡಿಯೋ. ಅಂದರೆ ಮೊದಲು 6ನೇ ತರಗತಿಯಿಂದ 2 ವಿಡಿಯೋ ಕ್ಲಾಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು 7ನೇ ತರಗತಿಯಿಂದ 1 ವಿಡಿಯೋ ಕ್ಲಾಸನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿರೋದ್ರಿಂದ ಸೊ ಒಂದು ಟೆಕ್ಸ್ಟ್ ಬುಕ್ಕಿಂದ ಒಂದೇ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮ್ಯಾಕ್ಸಿಮಮ್ ನಿಮಗೆ ಅಲ್ಲಿ ಬರುವಂಥ ಟರ್ಮ್ಗಳು ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಬರುವಂಥ ಕೆಲವೊಂದು ಅಂಶಗಳನ್ನು ನೀವು ಅಲ್ಲಿ ಅಳವಡಿಸ್ಕೊಂಡ್ರಿ ಅಂದರೆ ಸಾಕಾಗುತ್ತೆ. ಐ ಥಿಂಕ್ ನಿಮಗೆ ನಾನು ಹೇಳ್ದಂಗೆ 100ಗೆ ಒಂದು ಮೋರ್ ದ್ಯಾನ್ 30% ನಿಮಗೆ ಒಂದಷ್ಟು ಐಡಿಯಾ ಸಿಕ್ಕತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಕ್ಲಾಸಿಗೆ ಬಂದಿದ್ದೀನಿ. 7th ಈಗ 8th ಸ್ಟ್ಯಾಂಡರ್ಡಿನ ಟೆಕ್ಸ್ಟ್ ಬುಕ್ಕು ಮೌಲ್ಯ ಶಿಕ್ಷಣ. ಇದು ಹೊಸ ಪಠ್ಯಕ್ರಮ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದೆ ಆ ಒಂದು ಪಠ್ಯಕ್ರಮದ ಅನ್ವಯ ನಿಮಗೆ PST, GPSTR, HSTR ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ CST ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಪ್ಲೇಲಿಸ್ಟ್ಗೆ ಹೋಗಿ ನೀವು ಎಲ್ಲ ವಿಡಿಯೋಗಳನ್ನು ಒಮ್ಮೆ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೇನಾದರೂ ಸ್ಪೀಡಾಗಿ ಬೇಕು ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ ಸ್ಪೀಡಪ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ನಿಮಗೆ ಫಾಸ್ಟಾಗಿ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳ್ತಾ, ಎಸ್ ಪ್ರಶ್ನೆಗಳು ಈ ರೀತಿ ಇದೆ. ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನೋಡಿಲ್ಲ ಅಂದರೆ ನೀವು ಈಗಲೇ ನೋಡಿ, ಅದು ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಎಸ್ ಪ್ರಶ್ನೆಗಳು ಈ ರೀತಿ ಇದ್ದಾವೆ. 1ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಹಾಗಾಗಿ ಎಲ್ಲ ಥರದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಪ್ರಶ್ನೆ ಈ ರೀತಿ ಇದೆ. ಮೌಲ್ಯ ಶಿಕ್ಷಣದ ಉದ್ದೇಶವನ್ನು ಪಠ್ಯ ಪುಸ್ತಕದ ದೃಷ್ಟಿಕೋನದಲ್ಲಿ, ಅಂದರೆ ಎಸ್ಪೆಷಲಿ 8th ಸ್ಟ್ಯಾಂಡರ್ಡ್ ಮೌಲ್ಯ ಶಿಕ್ಷಣ ಅತ್ಯಂತ ಸಮರ್ಪಕವಾಗಿ ವಿವರಿಸುವಂಥ ಹೇಳಿಕೆ ಯಾವುದು? ಸೊ ವಾಟ್ ಈಸ್ ದ ಏಮ್ ಆಫ್ ವ್ಯಾಲ್ಯೂ ಎಜುಕೇಷನ್? ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ಬೇಸಿಕ್ ಅನಿಸ್ಬೋದು, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಏನಂತ ಇದೆ ಪಠ್ಯಪುಸ್ತಕದ ಪ್ರಕಾರ ಅಂತ ನೋಡೋದಾದರೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಂಕಗಳನ್ನು ಮಾತ್ರ ಹೆಚ್ಚಿಸುವುದು, ವಿದ್ಯಾರ್ಥಿಗಳ ಕೇವಲ ನೈತಿಕ ನಿಯಮಗಳನ್ನು, ಜ್ಞಾನಗಳನ್ನು ಬೆಳೆಸುವುದು, ವರ್ತನೆ, ಸಂಬಂಧಗಳು ಮತ್ತು ನಿರ್ಧಾರಗಳು ಮಾರ್ಗದರ್ಶಿಸುವಂತಹ ಮೌಲ್ಯಗಳನ್ನು ಬೆಳೆಸಿ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡುವುದು. ಸೊ ಇಲ್ಲಿ ನೀವು ಓದಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ, ದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಸೊ ಸಿ ಉತ್ತರ ಕರೆಕ್ಟ್ ಆಗುತ್ತೆ. ಪಠ್ಯಪುಸ್ತಕದ ಮುನ್ನುಡಿ ಪ್ರಕಾರ, ಅಂದರೆ ಈ ಒಂದು 8ನೇ ತರಗತಿಯ ಮೌಲ್ಯ ಶಿಕ್ಷಣದ ಪಠ್ಯಪುಸ್ತಕದ ಪ್ರಕಾರ ಶಿಕ್ಷಣದ ಒಂದು ಜ್ಞಾನ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳು ವರ್ತನೆ, ಸಂಬಂಧಗಳು ಮತ್ತು ನಿರ್ಧಾರಗಳಿಗೆ ಮಾರ್ಗದರ್ಶಿ ಆಗುವಂಥ ಮೌಲ್ಯಗಳನ್ನು ಬೆಳೆಸಬೇಕು. ಸಹಾನುಭೂತಿ, ಗೌರವ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿ ಸಮಗ್ರ ಬೆಳವಣಿಗೆ ಅಗತ್ಯ ಅಂತಕ್ಕಂಥ ಮಾಹಿತಿಯನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ, ಕೆಳಗಿನವುಗಳಲ್ಲಿ ಪಠ್ಯಪುಸ್ತಕದ ಮೌಲ್ಯಾಧಾರಿತ ಕಲಿಕೆಯ ವಿಧಾನಕ್ಕೆ ಅತ್ಯಂತ ವಿರುದ್ಧವಾದುದು ಯಾವುದು? ಅಂದರೆ ಆಪೋಸಿಟ್, ವ್ಯಾಲ್ಯೂ ಎಜುಕೇಷನ್ಗೆ ಆಪೋಸಿಟ್ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡಿ. ಮಾರ್ಗದರ್ಶಿತ ಪ್ರತಿಫಲನ, ಚಟುವಟಿಕೆ ಆಧಾರಿತ ಕಲಿಕೆ, ವಿವಿಧ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಗಳನ್ನು ಕೇವಲ ಪಠಿಸಿ ಪರೀಕ್ಷೆಯಲ್ಲಿ ಪುನರುಚ್ಚರಿಸುವುದು. ಅದಕ್ಕೆ ಹೇಳೋದು ಇದೆ, ಅದಕ್ಕೆ ಆಪೋಸಿಟ್. ಅಂದರೆ ಕಂಠಪಾಠ ಮಾಡೋದು ಮತ್ತು ಅದನ್ನು ಪುನರುತ್ಪತ್ತಿ ಮಾಡಿ ಪರೀಕ್ಷೆಯಲ್ಲಿ ಬರೆಯೋದು, ಇದು ಮೌಲ್ಯಕ್ಕೆ ವಿರುದ್ಧವಾದುದು. ಓಕೆ, ಅಂದರೆ ನಮಗೆ ಪುಸ್ತಕ ಏನು ಹೇಳುತ್ತೆ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಪ್ಲಸ್ ಗೈಡೆಡ್ ರಿಫ್ಲೆಕ್ಷನ್ಗೆ ಒತ್ತು ನೀಡುತ್ತೆ. ಮೌಲ್ಯಗಳನ್ನು ಕೇವಲ ಕಂಠಪಾಠ ಮಾಡುವುದಕ್ಕಿಂತ ಅವುಗಳನ್ನು ಅನುಭವಿಸಿ, ಚಿಂತಿಸಿ, ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಸಾಕಷ್ಟು ಇವಾಗ ನಾವು ತಪ್ಪು ಮಾಡ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ಈ ಮೌಲ್ಯಗಳನ್ನು ನಾವು ಕೇವಲ ಓದ್ತೀವಿ, ಬರಿತೀವಿ, ಆದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಬಟ್ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಈಗಿನ ಒಂದು ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶ. ನೆಕ್ಸ್ಟ್, ಶಿಕ್ಷಕರು ತಮ್ಮ ತರಗತಿ ಎಲ್ಲರೂ ಸುರಕ್ಷಿತ, ಗೌರವಯುತ ಮತ್ತು ಸಂತೋಷವಾಗಿರುವಂಥ ಸ್ಥಳ ಎಂದು ರೂಪಿಸಲು ಬಯಸುತ್ತಾರೆ. ಕೆಳಗಿನ ಯಾವ ಕ್ರಮವು ಪುಸ್ತಕದ ವಿಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ, ಅಂದರೆ ಹೊಂದಿಕೆಯಾಗುತ್ತದೆ? ಅಂದರೆ ಈ ಕೆಳಗಿನ ಯಾವ ಕ್ರಮದಿಂದ ಆ ರೀತಿಯಾದಂಥ ಒಂದು ಸಂತೋಷದಾಯಕ ಸ್ಥಳ ಬರುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸನ್ನು ನೋಡಿ. ತಪ್ಪು ಮಾಡುವ ವಿದ್ಯಾರ್ಥಿಗಳನ್ನು ಸಾರ್ವಜನಿಕವಾಗಿ ಗದರಿಸುವುದು, ತರಗತಿಯ ನಿಯಮಗಳನ್ನು ಶಿಕ್ಷಕರೇ ಏಕಪಕ್ಷೀಯವಾಗಿ ರೂಪಿಸುವುದು, ವ್ಯಾಲ್ಯೂಸ್ ವಾಲ್, ಸ್ಟ್ರೆಂತ್ ವಾಲ್, ಗ್ರ್ಯಾಟಿಟ್ಯೂಡ್ ವಾಲ್ ಮುಂತಾದವುಗಳನ್ನು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ರೂಪಿಸುವುದು, ಮೌನವಾಗಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡುವುದು. ಸೊ ಹಾಗಾದರೆ ಯಾವುದು ಆ ಥರ ಒಳ್ಳೆ ಪ್ಲೇಸ್ ಅಂತ ಹೇಳಿದರೆ, ಎಲ್ಲಿ ವ್ಯಾಲ್ಯೂಸ್ ಇರುತ್ತೆ,
ಎಲ್ಲಿ ಸ್ಟ್ರೆಂತ್ ಇರುತ್ತೆ, ಎಲ್ಲಿ ಗ್ರ್ಯಾಟಿಟ್ಯೂಡ್ ಇರುತ್ತೆ, ಆ ಎಲ್ಲ ಒಂದು ಗೋಡೆಗಳನ್ನು ನಿರ್ಮಾಣ ಮಾಡಿರ್ತಾರೆ ವಿದ್ಯಾರ್ಥಿಗಳ ಸಹಯೋಗದಲ್ಲಿ. ಅದು ಸುರಕ್ಷಿತವಾದಂತಹ ಒಂದು ವಾತಾವರಣ ಅಂತ ಹೇಳ್ತಾರೆ. ಸೊ ಪ್ರಶ್ನೆ ಕ್ಲಿಯರ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಂದರೆ ನಮ್ಮ ತರಗತಿ ಎಲ್ಲರೂ ಸುರಕ್ಷಿತ, ಗೌರವಯುತ ಮತ್ತು ಸಂತೋಷವಾಗಿರುವ ಸ್ಥಳ ಅಂಥೇಳಿ ಬಯಸೋದಾದರೆ ಈ ರೀತಿಯಾದಂಥ ಒಂದು ಪರಿಕ್ರಮಗಳು ಇರಬೇಕು. ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್, ನೀವು ಪುಸ್ತಕವನ್ನು ಏನಾದರೂ ಮೌಲ್ಯ ಶಿಕ್ಷಣ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಬರೀ ಇದೇ ಇರುತ್ತೆ, ಮೌಲ್ಯ ಕೇಂದ್ರ ಆಧಾರಿತ ತರಗತಿ ಕೊಠಡಿ. ಓಕೆ, ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳನ್ನೇ ವಿವಿಧ ಗೋಡೆ ಸ್ಥಳಗಳ ನಿರ್ಮಾಣದಲ್ಲಿ ಭಾಗಿಯಾಗಿ ಆ ಒಂದು ಉದ್ದೇಶಗಳೇನಪ್ಪ ಅಂದರೆ ಸೀನ್, ಸೇಫ್ ಆ್ಯಂಡ್ ವ್ಯಾಲ್ಯೂಡ್ ಎಂಬ ಅನುಭವವನ್ನು ಅವರಿಗೆ ಕೊಡಬೇಕು. ನೆಕ್ಸ್ಟ್, ದಿಸ್ ಈಸ್ ಎ ಕ್ವಶನ್ ಮೋಸ್ಟ್ ರಿಪೀಟೆಡ್. ನಿಮಗೆ ಗೊತ್ತಿರ್ಬೋದು, ಕೈಂಡ್ನೆಸ್ ಜಾರ್ನ ವಿಶೇಷತೆಯನ್ನು ಸರಿಯಾಗಿ ಗುರುತಿಸುವ ಆಯ್ಕೆ ಯಾವುದು? ಓಕೆ, ಆಪ್ಷನ್ಸ್. ಪ್ರತಿದಿನ ಶಿಕ್ಷಕರು ಅದನ್ನು ಖಾಲಿ ಮಾಡುತ್ತಾರೆ, ಈ ಜಾರನ್ನು ಖಾಲಿ ಮಾಡಬೇಕಾ? ಅಥವಾ ವಿದ್ಯಾರ್ಥಿಗಳ ದಯೆಯ ಮಾತುಗಳನ್ನು ಸಂಗ್ರಹಿಸಿ ಪ್ರತಿ 15 ದಿನಕ್ಕೊಮ್ಮೆ ತರಗತಿಯಲ್ಲಿ ಓದಲಾಗುತ್ತದೆ. ನೆಕ್ಸ್ಟ್, ಉತ್ತಮ ಅಂಕ ಪಡೆದವರ ಹೆಸರುಗಳನ್ನು ಮಾತ್ರ ಹಾಕಲಾಗುತ್ತದೆ, ತಪ್ಪು ಮಾಡಿದ ವಿದ್ಯಾರ್ಥಿಗಳ ಹೆಸರನ್ನು ಹಾಕಲಾಗುತ್ತದೆ. ಹಾಗಾದರೆ ಕೈಂಡ್ನೆಸ್ ಜಾರಲ್ಲಿ ಏನಿರುತ್ತೆ? ಎಸ್, ವಿದ್ಯಾರ್ಥಿಗಳ ದಯೆಯ ಮಾತುಗಳನ್ನು ಸಂಗ್ರಹಿಸಿ ಪ್ರತಿ 15 ದಿನಗಳಿಗೊಮ್ಮೆ ತರಗತಿಯಲ್ಲಿ ಅದನ್ನು ಓದಲಾಗುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಅದನ್ನು ಓಪನ್ ಮಾಡ್ತಾರೆ, ಆ ಬಾಕ್ಸಲ್ಲಿ 15 ಡೇಸ್ಗೊಂದ್ಸರಿ ಓಪನ್ ಮಾಡಿ ಶಿಕ್ಷಕರು ಅದನ್ನು ತೆರೆಯಿರಿ, ತರಗತಿಯಲ್ಲಿ ಓದುತ್ತಾರೆ, ಅದನ್ನು ತೆಗೆದುಬಿಟ್ಟು ತರಗತಿಯಲ್ಲಿ ಓದ್ತಾರೆ. ಇದು ದಯೆ ಮತ್ತು ಸೌಜನ್ಯದಿಂದ ಮಾತನಾಡುವುದನ್ನು ಉತ್ತೇಜನ ಕೊಡುತ್ತೆ. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿ ಹೊಂದಿಸಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇದು ನೋಡಿ ಭಾಳ ಇಂಪಾರ್ಟೆಂಟ್. ನಿಮಗೆ ತಪ್ಪಾಗಿರೋದನ್ನು ಕಲಿಯೋದ್ರ ಜೊತೆಗೆ ಸರಿ ಇರೋದನ್ನು ಕಲಿಬೇಕಲ್ವ ನೀವು, ಅದು ಭಾಳ ಇಂಪಾರ್ಟೆಂಟ್. ನೋಡಿ, ಗ್ರ್ಯಾಟಿಟ್ಯೂಡ್ ವಾಲ್, ಸ್ಟ್ರೆಂತ್ಸ್ ವಾಲ್, ಫೀಲಿಂಗ್ಸ್ ಬೋರ್ಡ್, ಐಡೆಂಟಿಟಿ ಕಾರ್ನರ್. ಓಕೆ, ಇಲ್ಲಿ ಗ್ರ್ಯಾಟಿಟ್ಯೂಡ್ ವಾಲ್ ಅಂದರೆ ಧನ್ಯವಾದದ ಸಂದೇಶಗಳು, ಸ್ಟ್ರೆಂತ್ಸ್ ವಾಲ್ ಅಂದರೆ ಉತ್ತಮ ಗುಣಗಳು ಮತ್ತು ಉತ್ತಮ ಕಾರ್ಯಗಳು, ಫೀಲಿಂಗ್ಸ್ ಬೋರ್ಡ್ ಪ್ರತಿದಿನದ ಭಾವನೆಗಳನ್ನು ವ್ಯಕ್ತಪಡಿಸುವುದು, ಐಡೆಂಟಿಟಿ ಕಾರ್ನರ್ ಶಿಕ್ಷಕರ ತಪ್ಪುಗಳನ್ನು ದಾಖಲಿಸುವುದು. ಯಾರ ತಪ್ಪನ್ನು ಯಾರು ದಾಖಲಿಸಬೇಕು ಏನು. ಹಾಗಾದರೆ ಯಾವುದು ಇದರಲ್ಲಿ ತಪ್ಪಾದ ಜೋಡಿ ಅಂತ ನೋಡೋದಾದರೆ ಖಂಡಿತವಾಗಿ ನಾವು ಏನೆಲ್ಲ ಮಾಡ್ತೀವಿ ಅದರಲ್ಲಿ ತಪ್ಪು ಅಂತಕ್ಕಂಥದ್ದು ಇದೆ. ಶಿಕ್ಷಕರಲ್ಲಿ ತಪ್ಪನ್ನು ಹುಡುಕಿ ವಿದ್ಯಾರ್ಥಿಗಳು ತೊಂದರೆಗೀಡಾಗ್ತಾರೆ. ಮಕ್ಕಳಲ್ಲಿ ಶಿಕ್ಷಕರು ತಪ್ಪನ್ನು ಹುಡುಕಬಾರ್ದು, ಶಿಕ್ಷಕರಲ್ಲಿ ಮಕ್ಕಳು ತಪ್ಪನ್ನು ಹುಡುಕಬಾರ್ದು. ಅಂದರೆ ಐಡೆಂಟಿಟಿ ಕಾರ್ನರ್ನಲ್ಲಿ ವಿದ್ಯಾರ್ಥಿ ಹೆಸರು, ಚಿತ್ರ, ಫೋಟೋ ಮತ್ತು ತನ್ನ ಬಗ್ಗೆ ಇಷ್ಟಪಡುವ ಸಂಗತಿಗಳನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆ ಇದೆ, ಬಿಟ್ಟರೆ ಶಿಕ್ಷಕರ ತಪ್ಪುಗಳನ್ನು ಹೇಳುವಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಕೊನೆಯ ಆಪ್ಷನ್ನು ರಾಂಗು, ಉಳಿದಂಥ ಎಲ್ಲವೂ ಕೂಡ ಕರೆಕ್ಟ್ ಇದ್ದಾವೆ. ನೋಡಿ, ಬಿ ರಿಮೆಂಬರ್, ಗ್ರ್ಯಾಟಿಟ್ಯೂಡ್ ವಾಲ್ ಅಂದರೆ ಧನ್ಯವಾದ ಹೇಳುವಂಥದ್ದು, ಸ್ಟ್ರೆಂತ್ಸ್ ವಾಲ್ ಅಂದರೆ ಉತ್ತಮ ಗುಣಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು, ಫೀಲಿಂಗ್ಸ್ ಬೋರ್ಡ್ ಅಂದರೆ ಮಕ್ಕಳ ಪ್ರತಿದಿನದ ಭಾವನೆಗಳನ್ನು ವ್ಯಕ್ತಪಡಿಸೋದು, ಸ್ಟಿಕ್ಕರ್ ಅಂಟಿಸ್ತಾರಲ್ಲಿ ಸ್ಯಾಡು, ಹ್ಯಾಪಿ ಈ ಥರದ್ದೆಲ್ಲ. ಓಕೆ, ಎಸ್, ಹಾಗಾದರೆ ಯಾವುದು ಸರಿ ಇಲ್ಲ ಅನ್ನೋದು ನಿಮಗೆ ಗೊತ್ತಾಯಿತು, ಯಾಕೆ ಅಂತಲೂ ಕೂಡ ಗೊತ್ತಾಯಿತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇದು ಬಹಳಷ್ಟು ಬಾರಿ ರಿಪೀಟೇಷನ್ ಆಗಿರುವಂಥದ್ದು. ಅಫ್ರಿಮೇಷನ್ ಸ್ಟೇಷನ್ನ ಶಿಕ್ಷಣಾತ್ಮಕ ಉದ್ದೇಶ ಯಾವುದು? ಅಫ್ರಿಮೇಷನ್ ಸ್ಟೇಷನ್ ಅಂತಂದರೆ ನೋಡಿ ಏನು, ಅದರ ಬಗ್ಗೆ ನೀವು ಆಲ್ರೆಡಿ ನೋಡಿದಿರಿ. ಶೈಕ್ಷಣಿಕ ಉದ್ದೇಶ ಏನು ಅಂದರೆ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸುವುದು, ಸ್ವವಿಶ್ವಾಸವನ್ನು ಬೆಳೆಸಲು ಧನಾತ್ಮಕ ಸ್ವಯಂ ಮಾತನ್ನು ಬಳಸುವುದು, ವಿದ್ಯಾರ್ಥಿಗಳ ತಪ್ಪುಗಳನ್ನು ಪಟ್ಟಿ ಮಾಡುವುದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಂಕಗಳನ್ನು ಹೋಲಿಸುವುದು. ಸೊ ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯ. ಐ ಕ್ಯಾನ್ ಡೂ, ಐ ವಿಲ್ ಡೂ ಇಟ್, ಐ ಕ್ಯಾನ್ ಏಬಲ್ ಟು ಡೂ ಇಟ್, ಈ ಥರದ ಒಂದು ಮಾತುಗಳನ್ನು ಅಫ್ರಿಮೇಷನ್ ಸ್ಟೇಷನ್ ಅಂತಕ್ಕಂಥ ಭಾಗದಲ್ಲಿ ನಾವು ಬಳಸ್ತೀವಿ. ಹಾಗಾಗಿ ಧನಾತ್ಮಕ ಸ್ವಯಂ ಮಾತುಗಳನ್ನು ಬಳಸೋದು ಇದರ ಒಂದು ಮುಖ್ಯ ಉದ್ದೇಶ. ಐ ಆಮ್ ಸ್ಮಾರ್ಟ್, ಐ ಕ್ಯಾನ್ ಡೂ ಇಟ್ ಮುಂತಾದ ಧನಾತ್ಮಕ ವಾಕ್ಯಗಳನ್ನು ಕನ್ನಡಿ ಮುಂದೆ ಹೇಳುವ ಮೂಲಕ ಆತ್ಮವಿಶ್ವಾಸವನ್ನು ಬಲಪಡಿಸುವುದು ಇದರ ಒಂದು ಮುಖ್ಯ ಉದ್ದೇಶ. ಭಾಳಷ್ಟು ಸರಿ ಹೇಳಿದ್ದೀನಿ, ರಿಪೀಟ್ ಅಂತ ನೀವು ಅಂದ್ಕೊಳ್ಬೋದು ಕರೆ, ಆದರೆ ಇಟ್ ಮಸ್ಟ್ ಬಿ ನೀಡೆಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದಿದ್ದಾನೆ. ಶಿಕ್ಷಕನು ನೀನು ಯಾವಾಗಲೂ ವಿಫಲ ಎನ್ನುವುದಕ್ಕಿಂತ ಈ ಬಾರಿ ತಪ್ಪಾದ ಭಾಗವನ್ನು ಗುರುತಿಸಿ ಮತ್ತೆ ಪ್ರಯತ್ನಿಸು ನೋಡೋಣ ಎಂದು ಹೇಳುತ್ತಾನೆ. ಇದು ಮುಖ್ಯವಾಗಿ ಯಾವ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಯಾವ ಮೌಲ್ಯವನ್ನು ವಿದ್ಯಾರ್ಥಿಯಲ್ಲಿ ಶಿಕ್ಷಕರು
ಕಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೊ ಆಪ್ಷನ್ಸ್ಗಳನ್ನು ನೋಡಿ ನಿಮಗೆ ಯಾವುದು ಶೂಟಬಲ್ ಅಂಥೇಳಿ ಮಾರ್ಕನ್ನು ಮಾಡಬೇಕಾಗತ್ತೆ. ರೆಸಿಲೆನ್ಸ್, ಡೈವರ್ಸಿಟಿ, ಫೈನಾನ್ಷಿಯಲ್ ಅವೇರ್ನೆಸ್, ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಅಂಕಗಳಿಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಬರೋದಿಲ್ಲ, ಇನ್ನು ಸಿವಿಕ್ ರೆಸ್ಪಾನ್ಸಿಬಿಲಿಟಿ ವೋಟಿಂಗ್ ನಾಗರಿಕರ ಹಕ್ಕುಗಳು ಅದು ಬರೋದಿಲ್ಲ, ಇನ್ನು ಡೈವರ್ಸಿಟಿ ಅಂದರೆ ವಿವಿಧತೆ, ಜೊತೆಗೆ ರೆಸಿಲೆನ್ಸಸ್, ಇವು ಎರಡರಲ್ಲಿ ಯಾವ ಆಯ್ಕೆ ಸರಿ ಅಂತ ನಾವು ನೋಡೋದಾದರೆ ಮೊದಲನೇ ಆಯ್ಕೆ ಅಂದರೆ ಭಾವನಾತ್ಮಕ ಒಂದು ಧೈರ್ಯವನ್ನು ಕೊಡುವಂಥದ್ದು, ರೀಇನ್ಫೋರ್ಸ್ಮೆಂಟನ್ನು ಕೊಡುವಂಥದ್ದು, ಕರೇಜ್ ಟು ಮೇಕ್ ಮಿಸ್ಟೇಕ್ಸ್ ಅಂದರೆ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅಂತಕ್ಕಂಥ ಒಂದು ಗೈಡೆನ್ಸನ್ನು ಕೊಡುವಂಥದ್ದು ಇದೆಯಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂತ ರೆಸಿಲೆನ್ಸ್ ಅಂತ ಕರಿತೀವಿ. ಸೊ ಎಮೋಷನಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೆಸಿಲೆನ್ಸ್ ವಿಭಾಗದಲ್ಲಿ ತಪ್ಪುಗಳನ್ನು ಎದುರಿಸುವ ಧೈರ್ಯ, ಧನಾತ್ಮಕ ಸೆಲ್ಫ್ ಟಾಕ್ ಮತ್ತು ಮತ್ತೆ ಪ್ರಯತ್ನಿಸುವ ಮನೋಭಾವಕ್ಕೆ ಒತ್ತು ನೀಡಲಾಗುತ್ತೆ. ಪಠ್ಯಪುಸ್ತಕದ ಸೂಚ್ಯಂಕದಲ್ಲಿಯೂ ಇದನ್ನು ಜೋಡಿಸಲಾಗಿದೆ. ಸೊ ಬಿ ರಿಮೆಂಬರ್ ದಟ್. ನೆಕ್ಸ್ಟ್, ತನ್ನ ಭಾವನೆಗಳನ್ನು ಹಂಚಿಕೊಳ್ಳಬೇಕು, ಆದರೆ ತಾನು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ಎಂಬ ಆಲೋಚನೆ ಯಾವ ತತ್ವವನ್ನು ಸೂಚಿಸುತ್ತದೆ? ವಿದ್ಯಾರ್ಥಿಗಳು ಏನಾದರೂ ಭಾವನೆಯನ್ನು ಹೇಳ್ಕೋಬೇಕಾದ್ರೆ ಅಂತಿಂತರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಅದು ಸೇಫ್ಟಿ ಅನ್ನಿಸ್ಬೇಕು. ಸೊ ಅದು ಯಾವ ತತ್ವ ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಖಾಸಗಿ ಭಾವನೆಗಳನ್ನು ಎಲ್ಲರ ಮುಂದೆ ಕಡ್ಡಾಯವಾಗಿ ಹೇಳಬೇಕು. ಸುರಕ್ಷಿತ ಮತ್ತು ಗೌರವಯುತ ವಾತಾವರಣವು ಭಾವನೆ ಹಂಚಿಕೊಳ್ಳಲು ಪೂರ್ವ ಷರತ್ತಿಯಾಗಿರಬೇಕು. ಭಾವನೆಗಳಿಗೆ ಅಂದರೆ ಕಲಿಕೆಗೆ ಸಂಬಂಧಪಟ್ಟಂತೆ ಭಾವನೆಗಳು ಕಲಿಕೆಗೆ ಸಂಬಂಧಿಸಿಲ್ಲ. ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಸ್ವತಃ ತಾವೇ ಪರಿಹರಿಸಿಕೊಳ್ಳಬೇಕು ಅಂತ ಇದೆ. ನೋಡಿ, ಎಲ್ಲರ ಮುಂದೆ ಕಡ್ಡಾಯವಾಗಿ ಹೇಳಬೇಕು ಅನ್ನೋದು ತಪ್ಪು, ಭಾವನೆಗಳು ಕಲಿಕೆಗೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದು ತಪ್ಪು, ಅವರೇ ಸ್ವಂತ ಪರಿಹಾರ ಮಾಡ್ಕೋಬೇಕು ಅನ್ನೋದು ಅಲ್ಲ. ಸುರಕ್ಷಿತ ಮತ್ತು ಗೌರವಯುತ ವಾತಾವರಣವು ಭಾವನೆಯನ್ನು ಹಂಚಿಕೊಳ್ಳಲು ಇರುತ್ತೆ ಅಂತಕ್ಕಂಥ ಒಂದು ಮಾತು ಈ ಒಂದು ವ್ಯಾಲ್ಯೂ ಎಜುಕೇಷನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಯಾವಾಗ ಸುರಕ್ಷಿತ ಅಂತ ಅನಿಸುತ್ತೆ, ಸುರಕ್ಷಿತ ಮತ್ತು ಗೌರವಯುತ ವಾತಾವರಣದ ಭಾವನೆ ಅವರಿಗೆ ಬರಬೇಕು. ಓಕೆ, ಅದು ಮುಖ್ಯ. ರೈಟ್. ನೆಕ್ಸ್ಟ್, ಸತ್ಯದ ಫಲ, ದ ಪವರ್ ಆಫ್ ಟ್ರೂತ್ ಎಂಬ ಚಟುವಟಿಕೆಗಳು ಮುಖ್ಯವಾಗಿ ಯಾವ ಮೌಲ್ಯಕ್ಕೆ ಸಂಬಂಧಿಸಿದವೆ? ಸೊ ಇದು ಕೂಡ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ. ಸತ್ಯದ ಫಲ ಏನು ಅಂತ, ದ ಪವರ್ ಆಫ್ ಟ್ರೂತ್ ಯಾವ ಮೌಲ್ಯ? ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ, ಇನೋವೇಷನ್, ಜೆಂಡರ್ ಈಕ್ವಾಲಿಟಿ, ಸಸ್ಟೈನಬಲ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸತ್ಯದ ಫಲ ಅಂತಕ್ಕಂಥದ್ದು ಯಾವ ಮುಖ್ಯ ಮೌಲ್ಯಕ್ಕೆ ಬರುತ್ತೆ ಅಂದರೆ, ಸೊ ಆಪ್ಷನ್ 1 ಹಾನೆಸ್ಟಿ ಅಂತಕ್ಕಂಥ ಒಂದು ಅಂಶಕ್ಕೆ ಮೌಲ್ಯಕ್ಕೆ ಬರುತ್ತೆ. ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಪುಸ್ತಕದ ಒಂದು ಸೂಚ್ಯಂಕದಲ್ಲಿ ಸತ್ಯದ ಫಲ ಮತ್ತು ದ ಪವರ್ ಆಫ್ ಟ್ರೂತ್ ಎರಡನ್ನೂ ಕೂಡ ನಾವು ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಅಂತ ಹೇಳಿ ಕರಿತೀವಿ. ಈ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಅಲ್ಲಿ ಹೇಳಿಕೊಟ್ಟಿದ್ದಾರೆ. ಇಂಟಿಗ್ರಿಟಿ ಅಂದರೆ ಏನು? ಕೆಳಗಿನ ಪರಿಸ್ಥಿತಿಗಳಲ್ಲಿ ಇಂಟಿಗ್ರಿಟಿಗೆ ಅತ್ಯಂತ ಸೂಕ್ತ ಉದಾಹರಣೆ ಯಾವುದು? ಶಿಕ್ಷಕರು ನೋಡುತ್ತಿರುವಾಗ ಮಾತ್ರ ಸತ್ಯ ಹೇಳಬೇಕು. ಇಂಟಿಗ್ರಿಟಿ ಈಗಿನ ನಾವು ಒಂದು ಮೇಲಿನ ಪ್ರಶ್ನೆ ನೋಡಿದ್ವಲ್ಲ, ಅದಕ್ಕೆ ರಿಲೇಟೆಡ್ ಆಗಿದೆ ಇದು. ಯಾರು ನೋಡದಿದ್ದರೂ ಸರಿಯಾದ ಕೆಲಸವನ್ನು ಮಾಡಬೇಕು. ಸ್ನೇಹಿತನನ್ನು ಮೆಚ್ಚಿಸಲು ತಪ್ಪನ್ನು ಮುಚ್ಚಿಡಬೇಕು. ಅಂಕಗಳಿಗಾಗಿ ಸತ್ಯವನ್ನು ಬದಲಿಸಬೇಕು. ನೋಡಿ, ನಾನು ಇದಕ್ಕೆ ಹೆಂಗೆ ಅಂದರೆ, ಮೌಲ್ಯಗಳು ಯಾಕೆ ಮುಖ್ಯ ಅಂದರೆ, ನಾನು ಕ್ಲಾಸಿಗೆ ಹೋಗಿ ಕಲಿ ಮುಂದೆ ಒಬ್ಬ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದ. ಅವನು ಮಾರ್ಕ್ಸ್ ಕಾರ್ಡನ್ನು ತೊಗೊಂಬಂದು ಕೊಡಬೇಕಾದ್ರೆ ಏನು ಮಾಡ್ತಾಯಿದ್ದ, ಬರೀ ಅವನ ಮಾರ್ಕ್ಸ್ ಕಾರ್ಡಲ್ಲಿ ಸಿಂಗಲ್ ಡಿಜಿಟ್ ನಂಬರ್ ಇರ್ತಿತ್ತು, 8, 7, 9, 6 ಅಂತ. ಅವನೇನು ಮಾಡ್ತಿದ್ದ, ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಪಕ್ಕಕ್ಕೆ ಒಂದು 0 ಹಾಕೊಂತ ಹೋಗ್ತಾ ಇದ್ದ. ಅಂದರೆ ಅಲ್ಲಿಗೆ ಮಾರ್ಕ್ಸ್ ಏನಾಯ್ತು, 8 ಇದ್ದಿದ್ದು 80 ಆಯಿತು, 80 ಮಾರ್ಕ್ಸ್ ಬಂದಂಗೆ ಆಯ್ತಲ್ವ. ಸೊ ಈ ರೀತಿ ಅದನ್ನು ತಪ್ಪುಗಳನ್ನು ತಿದ್ಕೋಬೇಕು ಅಂತಾರಲ್ವ, ಅದಕ್ಕೆ ನಾನು ನನ್ನ ಮಾರ್ಕ್ಸನ್ನು ತಿದ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ. ಸೊ ಹಾಗೆಲ್ಲ ಅಲ್ಲ. ಇಂಟಿಗ್ರಿಟಿ ಅಂದರೆ ಶಿಕ್ಷಕರು ನೋಡ್ತಿರ್ಬೇಕಾದ್ರೆ ಮಾತ್ರ ಸತ್ಯ ಹೇಳೋದಲ್ಲ. ಓಕೆ, ಇದಕ್ಕೆ ಯಾರೂ ನೋಡಲಿಲ್ಲ ಅಂದರೂ ಕೂಡ ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಓಕೆ, ಇದನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ಈ ಒಂದು ವ್ಯಾಲ್ಯೂ ಎಜುಕೇಷನ್ನ ಪ್ರಮುಖವಾದ ಉದಾಹರಣೆ ಅಂದರೆ ಉದ್ದೇಶ. ಇಂಟಿಗ್ರಿಟಿ ಅಂದರೆ ಪರಿಸ್ಥಿತಿ ಅಥವಾ ಮೇಲ್ವಿಚಾರಣೆಯ ಆಧಾರದ ಮೇಲೆ ಬದಲಾಗದೆ ಸತ್ಯ ಮತ್ತು ಸರಿಯಾದ ಮೌಲ್ಯಕ್ಕೆ ಬದ್ಧರಾಗಿರುವುದು. ಇದು ಪುಸ್ತಕದ ಹಾನೆಸ್ಟಿ ಮತ್ತು ಇಂಟಿಗ್ರಿಟಿ ಕೇಂದ್ರ ಮೌಲ್ಯಕ್ಕೆ ಹೊಂದಿಕೆ ಆಗುತ್ತೆ.
ಈಗ ನೋಡಿ, ಎಲ್ಲೂ ಕೂಡ ನಾವು ಗಾಡಿ ಓಡಿಸ್ತಿರ್ತೀವಿ, ಎಲ್ಲಿ ಕರೆಕ್ಟಾಗಿ ಓಡಿಸ್ತೀವಿ? ಸರ್ಕಲಲ್ಲಿ ಕ್ಯಾಮ್ರಾ ಇದೆ, ಹಾಗಾಗಿ ಹೆಲ್ಮೆಟ್ ಹಾಕ್ಕೋಬೇಕು, ಕಾರ್ ಇದ್ದರೆ ಸೀಟ್ ಬೆಲ್ಟ್ ಹಾಕ್ಕೋಬೇಕು, ನೋಡ್ತಾ ಇರುತ್ತೆ ಕ್ಯಾಮ್ರಾ, ಅದಕ್ಕೆ ಮಾತ್ರ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಮೌಲ್ಯ ಇದೆಯಾ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡೋಣ. ಒಬ್ಬ ವಿದ್ಯಾರ್ಥಿ ಸ್ನೇಹಿತನ ಸಮಸ್ಯೆಯನ್ನು ಕೇಳುವಾಗ ಮಧ್ಯೆ ಮಧ್ಯೆ ತನ್ನದೇ ಸಲಹೆಗಳನ್ನು ನೀಡದೆ ಗಮನದಿಂದ ಕೇಳಿ ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದು ಮುಖ್ಯವಾಗಿ ಯಾವ ಉಪಮೌಲ್ಯ? ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳೋದು. ಇದು ಕೂಡ ಕಳೆದ 2-3 ವಿಡಿಯೋಗಳಲ್ಲಿ ಒಂದು ಕ್ವಶನ್ ಸ್ವಲ್ಪ ರಿಪೀಟೆಡ್ ಅಂತ ಅನಿಸುತ್ತೆ ನಿಮಗೆ, ಆದರೆ ಕೇಳೋ ರೀತಿ ಬೇರೆ ಬೇರೆ ಆಗಿದೆ. ಯಾವ ಮೌಲ್ಯ ಅದು? ಎಸ್, ಆ್ಯಕ್ಟಿವ್ ಲಿಸನಿಂಗ್. ಓಕೆ, ಸೊ ಆ್ಯಕ್ಟಿವ್ ಲಿಸನಿಂಗ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಕೇಳಿಸ್ಕೋಬೇಕು, ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನು ನಾವು ಬಳಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್, ನಾನ್ ಜಡ್ಜ್ಮೆಂಟಲ್ ಆಟಿಟ್ಯೂಡ್, ಇದರ ಅತ್ಯುತ್ತಮ ಅನ್ವಯ ಯಾವುದು? ನಾನ್ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ಅಂದರೆ ಏನು ಅಂತ, ವ್ಯಕ್ತಿಯ ಒಂದು ತಪ್ಪಿನಿಂದ ಅವನ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಧರಿಸುವುದು. ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ಅವನು ಹಿಂಗೆ ಅಂತ ಹೇಳ್ಬಿಡೋದು. ನೆಕ್ಸ್ಟ್, ಮೊದಲು ವ್ಯಕ್ತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಕ್ಷಣ ತೀರ್ಪು ನೀಡದೆ ಕೇಳುವುದು. ನೆಕ್ಸ್ಟ್, ತಪ್ಪು ಮಾಡಿದ್ದವರನ್ನು ಗುಂಪಿನಿಂದ ಹೊರಹಾಕುವುದು, ಎಲ್ಲರ ವರ್ತನೆಗಳನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನಾನ್ ಜಡ್ಜ್ಮೆಂಟಲ್ ಅಂದರೆ ಫಸ್ಟು ನಾವು ವೆಯ್ಟ್ ಮಾಡಬೇಕು. ಈಗ ಒಂದು ಹಾಡಿದೆಯಲ್ಲ, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಖಂಡಿತವಾಗಿ ಇದು ಸತ್ಯ. ಇವತ್ತು ಹೆಂಗಿದೆ ಅಂತಂದರೆ, ಬಿದ್ದರೆ ಮನುಷ್ಯ ಆಳಿಗೊಂದು ಕಲ್ಲು ಅಂತಾರೆ. ಯಾಕೆ? ದೇರ್ ಇಸ್ ನೋ ವ್ಯಾಲ್ಯೂಸೇ ಇಲ್ಲ. ಹಾಗಾಗಿ ಆ ವ್ಯಾಲ್ಯೂಸ್ ಮಕ್ಕಳಲ್ಲಿ ಬೇಕು. ಮೊದಲು ಅರ್ಥ ಮಾಡಿಕೊಂಡು ನಂತರ ಒಂದು ತೀರ್ಪನ್ನು ಕೊಡಬೇಕು ಅಂತಕ್ಕಂಥದ್ದು ನಾನ್ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ಅಂತಕ್ಕಂಥ ಒಂದು ಭಾಗದಲ್ಲಿ ಬರುತ್ತೆ. ಇನ್ನು ಸರ್ಕಲ್ ಆಫ್ ಕಾಂಪ್ಯಾಷನ್ ಅಂತ ಇದೆ ಚಟುವಟಿಕೆ. ಇದೊಂದು ಚಟುವಟಿಕೆ. ಇದರ ಒಂದು ಮೂಲಭೂತ ಆಶಯವನ್ನು ಯಾವ ಆಯ್ಕೆ ಉತ್ತಮವಾಗಿ ಹಿಡಿದಿಡುತ್ತದೆ? ಸೊ ನೋಡೋಣ, ಏನದು? ಕೇವಲ ಆಪ್ತ ಸ್ನೇಹಿತರಿಗೆ ಮಾತ್ರ ಸಹಾಯ ಮಾಡುವುದು, ಸಹಾನುಭೂತಿ ಮತ್ತು ಕರುಣೆಯ ವ್ಯಾಪ್ತಿಯನ್ನು ವಿಸ್ತರಿಸುವುದು, ಸ್ಪರ್ಧೆಯಲ್ಲಿ ಗೆದ್ದವರನ್ನು ಮಾತ್ರ ಗೌರವಿಸುವುದು, ಸಮಸ್ಯೆ ಇರುವವರನ್ನು ತಪ್ಪಿಸುವುದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಈ ಸರ್ಕಲ್ ಯಾವ ಸರ್ಕಲ್ ಅಂತಂದರೆ, ಈ ನಮ್ಮ ಕರುಣೆಯ ವ್ಯಾಪ್ತಿಯನ್ನು ನಾವೇನು ಮಾಡಬೇಕು? ದೊಡ್ಡದು ಮಾಡಬೇಕು. ಅಂದರೆ ಸೀಮಿತ ಸಂಬಂಧಗಳಿಂದ ವಿಶಾಲ ಮಾನವೀಯ ಸಂಬಂಧಗಳತ್ತ ವಿಸ್ತರಿಸಬೇಕು. ಬರೀ ಇದಷ್ಟೇ ನಮ್ಮ ಜಾಗ, ಇದು ನಮ್ಮ ಫ್ಯಾಮಿಲಿ, ಇಲ್ಲಷ್ಟೇ ನಾವು ಮಾಡಬೇಕು ಅಂತಲ್ಲ. ಎಲ್ಲ ಕಡೆಗೂ ನಮ್ಮ ಈ ಒಂದು ಕರುಣೆ, ಆಶಯ, ಸಂಬಂಧಗಳ ಒಂದು ಮಾನವೀಯ ಮೌಲ್ಯಗಳನ್ನು ಏನು ಮಾಡಬೇಕು? ಎಲಬೊರೇಟ್ ಮಾಡಬೇಕು ಅಂತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್. ದ ಪವರ್ ಆಫ್ ಗಿವಿಂಗ್ ಯಾವ ಮೌಲ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ? ಅಂದರೆ ಈ ಕೊಡುವಂಥದ್ದು ಯಾವ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತ. ಸೊ ದ ಪವರ್ ಆಫ್ ಗಿವಿಂಗ್ ಅಂತಕ್ಕಂಥದ್ದು ಎಂಪತಿ ಆ್ಯಂಡ್ ಕಂಪ್ಯಾಷನ್, ಜೆಂಡರ್ ಈಕ್ವಾಲಿಟಿ, ಸೈಂಟಿಫಿಕ್ ಟೆಂಪರ್, ಫೈನಾನ್ಷಿಯಲ್ ಅವೇರ್ನೆಸ್ ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪವರ್ ಆಫ್ ಗಿವಿಂಗ್ ಅಂತಕ್ಕಂಥದ್ದು ಎಂಪತಿ ಆ್ಯಂಡ್ ಕಂಪ್ಯಾಷನ್ ಅಂತಕ್ಕಂಥ ಒಂದು ಗುಣಕ್ಕೆ ಸೇರುತ್ತೆ. ಕಂಪ್ಯಾಷನ್ ಅಂತಂದರೆ ಪವರ್ ಆಫ್ ಗಿವಿಂಗ್ ಅಂದರೆ ಇದು ಆವಾಗಲೇ ನಾವು ಹೇಳ್ದಂಗೆ ಕರುಣೆಯ ಒಂದು ವ್ಯಾಪ್ತಿಯನ್ನು ವಿಸ್ತರಿಸ್ತಕ್ಕಂಥದ್ದು. ನೆಕ್ಸ್ಟು, ಈ ಕೆಳಗಿನ ಯಾವ ಜೋಡಿ ಡೈವರ್ಸಿಟಿ, ಇಕ್ವಿಟಿ, ಇನ್ಕ್ಲೂಷನ್ ಮೌಲ್ಯದೊಂದಿಗೆ ಅತ್ಯಂತ ನೇರವಾಗಿ ಹೊಂದಿಕೆಯಾಗುತ್ತದೆ? ಓಕೆ, ಡೈವರ್ಸಿಟಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡೈವರ್ಸಿಟಿ ಅಂದರೆ ಬೇರೆ ಬೇರೆ ವ್ಯಕ್ತಿಯ ಒಂದು ರೂಪ ಬೇರೆ ಬೇರೆ ಆಗಿರುತ್ತೆ, ಆದರೆ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು. ಈಕ್ವಿಟಿ ಹಾಗೆ ಇನ್ಕ್ಲೂಷನ್ ಅಂದರೆ ಎಲ್ಲರನ್ನೂ ಒಳಗೊಂಡು ಕೊಡುವಂಥ ಶಿಕ್ಷಣ ಅಂತಕ್ಕಂಥದ್ದು. ಅದರ ನೇರವಾಗಿ ಹೊಂದಿಕೆಯಾಗುವುದು ಯಾವುದು? ವಿ ಆಲ್ ಬಿಲಾಂಗ್ ಹಿಯರ್, ಅಕ್ಸೆಪ್ಟಿಂಗ್ ಪೀಪಲ್ ಆ್ಯಸ್ ದೇ ಆರ್, ದ ಪವರ್ ಆಫ್ ಟ್ರೂತ್, heroes among us, safety on the net, being a safe person, gratitude, visualization, positive self-talk. ಇದರಲ್ಲಿ ಯಾವುದು ನೇರವಾಗಿ ಏನಾಗಿದೆ ಅಂತ ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ಗೆ ಎಲ್ಲದಕ್ಕೂ ಬರುವಂಥದ್ದು ಏನಪ್ಪ ಅಂದರೆ ವಿ ಆಲ್ ಬಿಲಾಂಗ್ ಹಿಯರ್, ಅಕ್ಸೆಪ್ಟಿಂಗ್ ದ ಪೀಪಲ್ ಆ್ಯಸ್ ದೇ ಆರ್. ಸೊ ಇದು ಸರಿಯಾದ ಒಂದು ಹೊಂದಾಣಿಕೆ ಆಗತ್ತೆ. ಓಕೆ, ಸೊ ಪ್ರಶ್ನೆಯನ್ನು ನೀವು ಮತ್ತೊಂದು ಸರಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಎಲ್ಲವೂ ಅದರಲ್ಲಿ ನೇರವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ. ಅಂದರೆ ವಿ ಆಲ್ ಬಿಲಾಂಗ್ ಹಿಯರ್ ಆ್ಯಂಡ್ ಅಕ್ಸೆಪ್ಟಿಂಗ್ ಪೀಪಲ್ ಆ್ಯಸ್ ದೇ ಆರ್ ಎರಡೂ ಡೈವರ್ಸಿಟಿ, ಈಕ್ವಿಟಿ ಮತ್ತು ಇನ್ಕ್ಲೂಷನ್ ವಿಭಾಗದ ವಿಷಯಗಳಾಗಿ ಬಂದಿದ್ದಾವೆ ಅಂತಕ್ಕಂಥದ್ದು.
ಡೋಂಟ್ ಕ್ರೈ ಲೈಕ್ ಎ ಗರ್ಲ್ಸ್ ಕೆನ್ ನಾಟ್ ರೈಡ್ ಬೈಕ್ಸ್, ಬಾಯ್ಸ್ ಡೋಂಟ್ ಕುಕ್. ಇವುಗಳನ್ನು ಪಠ್ಯಪುಸ್ತಕದ ಯಾವ ಪರಿಕಲ್ಪನೆಯ ಉದಾಹರಣೆಗಳು ಅಂತ ಗುರುತಿಸ್ತಾರೆ. ಹೇಳ್ತಾ ಇರ್ತಾರಲ್ಲ, ಏನೋ ಹೆಣ್ಮಕ್ಳ ಥರ ಅಳ್ತಿಯಲ್ಲ, ಹುಡುಗಿಯರೆಲ್ಲಿ ಬೈಕ್ ಹೊಡಿತಾರೋ, ಆಮೇಲೆ ಬಾಯ್ಸ್ ಎಲ್ಲ ಅಡುಗೆ ಮಾಡ್ತಾರೆ. ಈ ಥರದ ಒಂದು ಭಾವನೆಗಳು ಏನನ್ನು ಸೂಚಿಸ್ತವೆ ಅಂದರೆ ಜೆಂಡರ್ ಅನ್ಈಕ್ವಾಲಿಟಿಯನ್ನು ಸೂಚಿಸ್ತವೆ. ಸೊ ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಸ್ಟೀರಿಯೋಟೈಪ್ಸ್, ಸೈಂಟಿಫಿಕ್ ಟೆಂಪರ್, ಫೈನಾನ್ಷಿಯಲ್ ಅವೇರ್ನೆಸ್. ಸೊ ಜೆಂಡರ್ ಈಕ್ವಾಲಿಟಿ ಅಂತೂ ಅಲ್ಲ, ಜೆಂಡರ್ ಸ್ಟೀರಿಯೋಟೈಪ್ಸ್ ಅಂತ ನಾವು ಕರಿತೀವಿ. ಅಂದರೆ ಪುಸ್ತಕವು ಇಂತಹ, ಅಂದರೆ 8ನೇ ತರಗತಿಯ ಒಂದು ಮೌಲ್ಯ ಶಿಕ್ಷಣ ಪುಸ್ತಕ ಇಂತಹ ಪರಿಸ್ಥಿತಿಗಳನ್ನು, ಅಂದರೆ ಇಂತಹ ಸಂದರ್ಭಗಳನ್ನು ಸ್ಥಿರವಾದ ಹುಡುಗರು ಅಥವಾ ಹುಡುಗಿಯರು ಹೀಗೆ ಮಾಡಬೇಕು ಎಂಬ ಪರಿಕಲ್ಪನೆಯನ್ನು ಜೆಂಡರ್ ಸ್ಟೀರಿಯೋಟೈಪ್ಸ್ ಅಂತೇಳಿ ವಿವರಿಸುತ್ತದೆ. ಇವು ಮಕ್ಕಳ ಆಯ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಹಾನಿಯನ್ನು ಮಾಡಬಹುದು. ಅಂದರೆ ಹುಡುಗಿಯರು ಬೈಕ್ ಹೊಡಿಬಾರದು ಅಂತ ಇಲ್ಲ, ಹುಡುಗರು ಅಡುಗೆ ಮಾಡಬಾರ್ದು ಅಂತಲೂ ಇಲ್ಲ. ಸೊ ಈಕ್ವಲ್ ಆಗಿ ಎಲ್ಲರಿಗೂ ಎಲ್ಲದೇ ಹಕ್ಕು, ತನ್ನದೇ ಆದ ಹಕ್ಕನ್ನು ಅವರು ಹೊಂದಿರ್ತಾರೆ ಅಂತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ. ಪಠ್ಯಪುಸ್ತಕದ ಪ್ರಕಾರ ಜೆಂಡರ್ ಈಕ್ವಾಲಿಟಿಯ ಅತ್ಯಂತ ಸಮಗ್ರ ಅರ್ಥ ಯಾವುದು? ನೋಡಿ, ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ಬಣ್ಣದ ಉಡುಪು, ಎಲ್ಲ ಲಿಂಗಗಳಿಗೂ ನ್ಯಾಯ, ಗೌರವ ಮತ್ತು ಸಮಾನ ಅವಕಾಶವನ್ನು ನೀಡುವುದು, ಹುಡುಗಿಯರಿಗೆ ಮಾತ್ರ ಹೆಚ್ಚುವರಿ ಅವಕಾಶ ನೀಡುವುದು, ಲಿಂಗದ ಕುರಿತು ಯಾವುದೇ ಚರ್ಚೆ ಮಾಡದಿರುವುದು ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅಲ್ಲ, ಬಟ್ ಎಲ್ಲರಿಗೂ ಕೂಡ ನ್ಯಾಯ, ಗೌರವ ಮತ್ತು ಸಮಾನ ಅವಕಾಶವನ್ನು ಕೊಡೋದು. ಬರೀ ಯೂನಿಫಾರ್ಮ್ ಒಂದೇ ಹಾಕ್ಬಿಟ್ರೆ ಅಲ್ಲ. ಸೊ ಗಿವಿಂಗ್ ಆಲ್ ಈಕ್ವಲ್ ಆಪರ್ಚುನಿಟೀಸ್. ಓಕೆ, ನೆಕ್ಸ್ಟ್, ಲುಕಿಂಗ್ ಅಟ್ ಚಾಲೆಂಜಸ್ ಡಿಫ್ರೆಂಟ್ಲಿ ಯಾವ ಮೌಲ್ಯದೊಂದಿಗೆ ಹೆಚ್ಚು ನೇರವಾಗಿ ಸಂಬಂಧಿಸಿದೆ? ಸೊ ಯಾವ ಮೌಲ್ಯ? ಇನೋವೇಷನ್, ಹಾನೆಸ್ಟಿ, ಸಿವಿಕ್ ರೆಸ್ಪಾನ್ಸಿಬಿಲಿಟಿ, ಪರ್ಸನಲ್ ಸೇಫ್ಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮೊದಲನೇ ಆಯ್ಕೆ ಇನೋವೇಷನ್. ಅಂದರೆ ಇನೋವೇಷನ್ ಲುಕಿಂಗ್ ಅಟ್ ಚಾಲೆಂಜಸ್ ಡಿಫ್ರೆಂಟ್ಲಿ ಎಂದು ಸ್ಪಷ್ಟವಾಗಿ ಜೋಡಿಸಲಾಗಿದೆ. ಸಮಸ್ಯೆಯೊಂದನ್ನು ಹೊಸ ದೃಷ್ಟಿಕೋನದಿಂದ ನೋಡುವುದು ಇದರ ಒಂದು ಪ್ರಮುಖ ಲಕ್ಷಣ. ಹೊಸ ದೃಷ್ಟಿಯಿಂದ ಆ ಸಮಸ್ಯೆಯನ್ನು ನೋಡಿದಾಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಎಕ್ಸ್ಪೆರಿಮೆಂಟೇಷನ್ ಮತ್ತು ಲುಕಿಂಗ್ ಅಟ್ ಚಾಲೆಂಜಸ್ ಡಿಫ್ರೆಂಟ್ಲಿ ಎರಡು ವಿದ್ಯಾರ್ಥಿಯಲ್ಲಿ ಯಾವ ಸಾಮರ್ಥ್ಯವನ್ನು ಹೆಚ್ಚು ಬೆಳೆಸುತ್ತವೆ? ಇವೆರಡರಲ್ಲಿ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು ಯಾವುದು ಅಂತ ಈಗಿನ ನೋಡಿದ್ವಿ ನಾವು. ಏನು ಡೈವರ್ಸಿಟಿ ಆಗಿ, ಅಂದರೆ ಬೇರೆ ಬೇರೆ ಥರ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ. ಅದ್ರ ಜೊತೆಗೆ ಎಕ್ಸ್ಪೆರಿಮೆಂಟೇಷನ್ ಕೂಡ ಇದೆ. ಇದರಲ್ಲಿ ಯಾವುದು ಹೆಚ್ಚು ಸಾಮರ್ಥ್ಯವನ್ನು ಬೆಳೆಸುತ್ತೆ ಅಂತ ಕೇಳಿದರೆ, ಒಂದೇ ಉತ್ತರವನ್ನು ಕಂಠಪಾಠ ಮಾಡಿಸುವಂತಹ ಸಾಮರ್ಥ್ಯ, ಹೊಸ ಸಾಧ್ಯತೆಗಳನ್ನು ಪರಿಶೀಲಿಸಿ ಪರ್ಯಾಯ ಪರಿಹಾರಗಳನ್ನು ಹುಡುಕುವಂಥ ಸಾಮರ್ಥ್ಯ, ಶಿಕ್ಷಕರ ಮಾತನ್ನು ಪ್ರಶ್ನಿಸದೇ ಸ್ವೀಕರಿಸುವ ಗುಣ, ಕೇವಲ ಸ್ಪರ್ಧಾತ್ಮಕ ಮನೋಭಾವ. ಹೊಸ ಸಾಧ್ಯತೆಗಳನ್ನು ಪರಿಶೀಲಿಸಿ ಪರ್ಯಾಯ ಪರಿಹಾರಗಳನ್ನು ಹುಡುಕುವ ಸಾಮರ್ಥ್ಯ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಇನೋವೇಷನ್ ಅಡಿಯಲ್ಲಿ ಎಕ್ಸ್ಪೆರಿಮೆಂಟೇಷನ್ ಮತ್ತು ಸವಾಲುಗಳನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡುವುದನ್ನು ನೀಡಲಾಗಿದೆ. ಆದ್ದರಿಂದ ಹೊಸ ಪ್ರಯೋಗ ಮತ್ತು ಪರ್ಯಾಯ ಚಿಂತನೆ ಇವೆರಡರ ಕೇಂದ್ರೀಕೃತ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸ್ಥಳೀಯ ಒಂದು ಕೆರೆ, ಹಾಡು, ಸಸ್ಯ ಸಂಪತ್ತು ಅಥವಾ ಇತರೆ ಸ್ಥಳೀಯ ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳು ಗುರುತಿಸಿ ಅಧ್ಯಯನ ಮಾಡುವ ಚಟುವಟಿಕೆಗಳಿಗೆ ಯಾವುದು ಅತ್ಯಂತ ಸೂಕ್ತ ಹೆಸರು? ಇಲ್ಲಿ ಲೋಕಲಲ್ಲಿ ಮಕ್ಕಳು ಈ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ನೋಡಿ. ಲೋಕಲ್ ಸೊ ಈ ಒಂದು ಲೋಕಲ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ಪದವನ್ನು ಏನಂತ ಕರೀತಾರೆ ಅಂದರೆ ಲೋಕಲ್ ಟ್ರೆಷರ್ ಹಂಟ್ ಅಂತ ಕರೀತಾರೆ. ಅಂದರೆ ಈ ಸ್ಥಳೀಯವಾಗಿ ಸಿಗುವಂಥ ರಿಸೋರ್ಸಸ್ಗಳನ್ನು ಸರಿಯಾಗಿ ಏನು ಮಾಡಬೇಕು, ರೆಸ್ಪೆಕ್ಟ್ ಮಾಡ್ತಕ್ಕಂತಹ, ಬಳಸ್ಕೊಳ್ಳುವಂಥ ಅವಕಾಶವನ್ನು ಚಟುವಟಿಕೆ ರೂಪದಲ್ಲಿ ನಮಗೆ ಕೊಡ್ತಾರೆ. ನೆಕ್ಸ್ಟು, ಇಲ್ಲಿ ರೆಸ್ಪೆಕ್ಟ್ ಫಾರ್ ರಿಸೋರ್ಸಸ್ ಎಂಬ ಮೌಲ್ಯ, ಅಂದರೆ ಇವಕ್ಕೆ ನಾವೆಲ್ಲವೂ ಕೂಡ ಸ್ಥಳೀಯ ಸಂಪನ್ಮೂಲಗಳನ್ನು ಗೌರವಿಸಬೇಕು ಅಂತಕ್ಕಂಥ ಒಂದು ಮೌಲ್ಯ, ಇದರ ನಿಜವಾದ ಅರ್ಥವೇನು ಅಂದರೆ ದುಬಾರಿ ವಸ್ತುಗಳನ್ನು ಮಾತ್ರ ಸುರಕ್ಷಿತವಾಗಿಡಬೇಕು, ಸ್ಥಳೀಯ ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸುವುದು ಮತ್ತು ಗೌರವಿಸುವುದು, ಸಂಪನ್ಮೂಲಗಳನ್ನು ಬಳಸದೇ ಇರುವುದು, ಸಂಪನ್ಮೂಲಗಳ ಬಗ್ಗೆ ಕೇವಲ ಮಾಹಿತಿಯನ್ನು ಸಂಗ್ರಹಿಸುವುದು. ಸರಿಯಾದ ಉತ್ತರ ಸ್ಥಳೀಯ ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸುವುದು ಮತ್ತು ಗೌರವಿಸುವುದು ಬಹಳ ಮುಖ್ಯ. ನೆಕ್ಸ್ಟ್, ಸಸ್ಟೈನಬಿಲಿಟಿ ಥ್ರೂ ಲೋಕಲ್
ಪ್ರಾಕ್ಟೀಸಸ್ ಎಂಬ ಪರಿಕಲ್ಪನೆಗೆ ಅತ್ಯುತ್ತಮ ಉದಾಹರಣೆ ಯಾವುದು? ಸೊ ಆಪ್ಷನ್ಸನ್ನು ನೋಡ್ತಾ ಹೋಗೋಣ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ಥಳೀಯ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು, ಸ್ಥಳೀಯವಾಗಿ ಸಾಧ್ಯವಿರುವ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು, ಪ್ರತಿಯೊಂದು ಸಮಸ್ಯೆಗೂ ಹೊರಗಿನಿಂದಲೇ ಪರಿಹಾರ ಹುಡುಕುವುದು, ಪರಿಸರ ಸಂರಕ್ಷಣೆಯನ್ನು ಕೇವಲ ಸರ್ಕಾರದ ಜವಾಬ್ದಾರಿ ಅಂತ ಪರಿಗಣಿಸುವುದು. ಇಲ್ಲಿ ಸರಿಯಾದ ಉತ್ತರ ಸ್ಥಳೀಯವಾಗಿ ಸಾಧ್ಯವಿರುವ ಪರಿಸರ ಸ್ನೇಹಿ ಅಭ್ಯಾಸವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಈ ಸಸ್ಟೈನಬಿಲಿಟಿ ಥ್ರೂ ಲೋಕಲ್ ಪ್ರಾಕ್ಟೀಸಸ್ ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸಿವಿಕ್ ರೆಸ್ಪಾನ್ಸಿಬಿಲಿಟಿಗೆ ಹೆಚ್ಚು ಸೂಕ್ತವಾದ ವರ್ತನೆ? ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಿಮ್ಗೆ ಆಗಲೇ ಗೊತ್ತು, ಪೌರರ ಪ್ರಮುಖ ಹಕ್ಕು. ಅದು ಯಾವುದಕ್ಕೆ ಸಂಬಂಧಪಡುತ್ತೆ? ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದು ನಂತರ ಅದನ್ನು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದು, ಸಮುದಾಯದ ಒಳಿತಿಗಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು, ಶಾಲೆಯ ನಿಯಮಗಳನ್ನು ವೈಯಕ್ತಿಕ ಆಯ್ಕೆ ಎಂದು ಪರಿಗಣಿಸುವುದು, ಸಾಮಾಜಿಕ ಸಮಸ್ಯೆಗಳಿಂದ ಸಂಪೂರ್ಣ ದೂರ ಉಳಿಯುವುದು. ನೋಡಿ, ಇದು ಎಲ್ಲ ಕಡೆ ಹಂಗೆ ಆಗಿದೆ. ಈಗ ಕಸ ಹಾಕೋದು ನಂದಲ್ಲ ಅಂತ ಹೋಗ್ಬಿಡೋದು, ಇದು ರೆಸ್ಪಾನ್ಸಿಬಿಲಿಟಿ. ಸಿವಿಕ್ ರೆಸ್ಪಾನ್ಸಿಬಿಲಿಟಿನ ಅಲ್ಲ. ಆ ಒಂದು ಮೌಲ್ಯ ಮಕ್ಕಳಲ್ಲಿ ಬರಲಿ ಅಂತೇಳ್ಬಿಟ್ಟು ಈ ಥರದ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ಲಿ ಆಪ್ಷನ್ ಬಿ, ಸಮುದಾಯದ ಒಳಿತಿಗಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ತಕ್ಕಂಥದ್ದು. ಜವಾಬ್ದಾರಿ ಬಂದರೆ ಖಂಡಿತ ಕಸ ಎಲ್ಲ ಹಾಕೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್, ಸೇಫ್ಟಿ ಮೌಲ್ಯವನ್ನು ಪುಸ್ತಕವು ಯಾವ 3 ಪ್ರಮುಖ ಆಯಾಮಗಳಲ್ಲಿ ಒಳಗೊಂಡಿದೆ? ಸೇಫ್ಟಿ ಅಂತಕ್ಕಂಥದ್ದು ಎಲ್ಲೆಲ್ಲಿರಬೇಕು ಅಂತ ಈ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಮೌಲ್ಯ ಶಿಕ್ಷಣ ಹೇಳುತ್ತೆ. ಶಾಲೆ, ಮನೆ ಮತ್ತು ಕ್ರೀಡಾ ಸುರಕ್ಷತೆ, ದೈಹಿಕ, ರಸ್ತೆ ಮತ್ತು ಡಿಜಿಟಲ್ ಸುರಕ್ಷತೆ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸುರಕ್ಷತೆ, ವೈಯಕ್ತಿಕ, ಕುಟುಂಬ ಮತ್ತು ಉದ್ಯೋಗ ಸುರಕ್ಷತೆ. ಸೊ ಈ ಒಂದು ಸೇಫ್ಟಿ ಅಂತಕ್ಕಂಥದ್ದು ಎಲ್ಲಿ ಅಂತ ನಾವು ನೋಡೋದಾದರೆ, ಎಸ್ ನೀವು ಹೇಳಿದ್ದು ಕರೆಕ್ಟು, ದೈಹಿಕ, ರಸ್ತೆ ಮತ್ತು ಡಿಜಿಟಲ್ ಸುರಕ್ಷತೆ. ದೈಹಿಕ ಅಂದರೆ ಅದು ಬಂದು ಮನೆ ಇರ್ಬೋದು, ಶಾಲೆ ಇರ್ಬೋದು, ಅಥವಾ ಎಲ್ಲಾದರೂ ಇರ್ಬೋದು, ಅವನು ಆಟ ಆಡುವಂಥ ಸ್ಥಳ ಇರ್ಬೋದು, ಅದು ದೈಹಿಕ. ಇನ್ನು ರಸ್ತೆ ಸುರಕ್ಷತೆ ಬಗ್ಗೆ ಭಾಳ ಹೇಳ್ತಾರೆ. ಇನ್ನು ಡಿಜಿಟಲ್ ಅಂದರೆ ಈ ಆನ್ಲೈನ್ ಸೇಫ್ಟಿ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್, ರೋಡ್ ಆ್ಯಂಡ್ ಡಿಜಿಟಲ್ ಎಂದು ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸೇಫ್ಟಿ ಆನ್ ದ ನೆಟ್ ಚಟುವಟಿಕೆ ಮುಖ್ಯವಾಗಿ ಯಾವ ಮೌಲ್ಯದ ಉಪವಿಭಾಗ? ಸೇಫ್ಟಿ ಅಂದರೆ ಪರ್ಸನಲ್ ಸೇಫ್ಟಿ, ಡಿಜಿಟಲ್ ಸೇಫ್ಟಿ, ಫೈನಾನ್ಸಿಯಲ್ ಅವೇರ್ನೆಸ್, ಜೆಂಡರ್ ಈಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೇಫ್ಟಿಗೆ ಭಾಳ ಇಂಪಾರ್ಟೆಂಟಾಗಿ ನಾವು ಏನನ್ನು ಪರಿಗಣಿಸಬೇಕಪ್ಪ ಅಂತಂದರೆ ಡಿಜಿಟಲ್ ಸೇಫ್ಟಿ. ಸೊ ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಸೇಫ್ಟಿನೇ ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಸೇಫ್ಟಿ ಆನ್ ದ ನೆಟ್ ಅಂದರೆ ಡಿಜಿಟಲ್ ಸೇಫ್ಟಿ ಅಡಿಯಲ್ಲಿ ಮತ್ತು ಬೀಯಿಂಗ್ ಎ ಸೇಫ್ ಪರ್ಸನ್ ಅನ್ನು ಪರ್ಸನಲ್ ಸೇಫ್ಟಿ ಅಡಿಯಲ್ಲಿ ಸೇರಿಸಲಾಗಿದೆ. ಪರ್ಸನಲ್ ಸೇಫ್ಟಿ ಬೇರೆ, ಡಿಜಿಟಲ್ ಸೇಫ್ಟಿ ಬೇರೆ. ಓಕೆ, ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಗೆ ಅಪರಿಚಿತ ವ್ಯಕ್ತಿ ಆನ್ಲೈನ್ನಲ್ಲಿ ವೈಯಕ್ತಿಕ ಮಾಹಿತಿ ಕೇಳ್ತಾನೆ. ಪಠ್ಯಪುಸ್ತಕದ ಸೇಫ್ಟಿ ದೃಷ್ಟಿಕೋನದಿಂದ ಅತ್ಯಂತ ಸೂಕ್ತ ಕ್ರಮ ಯಾವುದು? ಅವಾಗ ಏನು ಮಾಡಬೇಕು? ತಕ್ಷಣ ಎಲ್ಲ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಬೇಕು, ಸ್ನೇಹಿತರಿಗೆ ಮಾತ್ರ ಕಳಿಸಿ ನಂತರ ಹಂಚಿಕೊಳ್ಳಬೇಕು, ಸುರಕ್ಷತೆಯನ್ನು ಆದ್ಯತೆ ನೀಡಿ ಮಾಹಿತಿಗೆ ಹಂಚಿಕೊಳ್ಳದೆ ಅಗತ್ಯವಿದ್ದಲ್ಲಿ ವಿಶ್ವಾಸಾರ್ಹ ಹಿರಿಯರ ಸಹಾಯವನ್ನು ಪಡಿಬೇಕು, ಅಪರಿಚಿತ ವ್ಯಕ್ತಿಯ ಸೂಚನೆಗಳನ್ನು ಅನುಸರಿಸಬೇಕು. ಗೊತ್ತಾಯ್ತಲ್ಲ ನಿಮ್ಗೆ ಏನು ಮಾಡಬೇಕಂತ? ಏನು ಮಾಡಬೇಕು? ಸುರಕ್ಷತೆಗೆ ಆದ್ಯತೆ ನೀಡಬೇಕು. ಮೊದಲು ದೊಡ್ಡವರು ಯಾರಿಗಾದರೂ ಹೇಳಬೇಕು, ಅವರಿಗೆ ಹತ್ರ ಮಾಹಿತಿ ತಗೊಂಡು ನಂತರ ನಾವು ಆ ಮಾಹಿತಿನ ಕೊಡಬೇಕಾಗುತ್ತೆ. ಸೊ ಅದನ್ನು ನಾವು ಡಿಜಿಟಲ್ ಸೇಫ್ಟಿ ಮತ್ತು ಪರ್ಸನಲ್ ಸೇಫ್ಟಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಮನಿ ಸೇವಿಂಗ್ ಆ್ಯಂಡ್ ಸೆಕ್ಯುರಿಟಿ ಯಾವ ಮೌಲ್ಯದ ಭಾಗವಾಗಿ ಪುಸ್ತಕದಲ್ಲಿ ಸೇರಿಸಲಾಗಿದೆ? ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ನೇರವಾಗಿ ಉತ್ತರವನ್ನು ಹೇಳ್ಬೋದು. ಸೊ ಫೈನಾನ್ಷಿಯಲ್ ಅವೇರ್ನೆಸ್, ಮನಿ ಸೇವಿಂಗ್ ಆ್ಯಂಡ್ ಸೆಕ್ಯುರಿಟಿ, ಫೈನಾನ್ಷಿಯಲ್ ಅವೇರ್ನೆಸ್ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇನ್ನು ಬ್ಯಾಂಕ್ ಖಾತೆ ತೆರೆಯುವ ಸಂದರ್ಭಗಳಲ್ಲಿ KYC ಕುರಿತು ಚರ್ಚಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಸಾಮರ್ಥ್ಯವನ್ನು ಬೆಳೆಸುವ ಉದ್ದೇಶ ಹೆಚ್ಚು ಸ್ಪಷ್ಟವಾಗಿದೆ? KYC ಅಂತಂದರೆ ಮಕ್ಕಳ ಬಗ್ಗೆ ಮಕ್ಕಳಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ಈಗೇನು ಗೊತ್ತಿಲ್ಲ, KYC ಅಂತಾರಲ್ವ, ಏನದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದು, ಏನನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ. ಹಣಕಾಸಿನ ಜಾಗೃತಿ ಮತ್ತು ಜವಾಬ್ದಾರಿಯುತ ಹಣ ನಿರ್ವಹಣೆ, ಕೇವಲ ಗಣಿತದ ವೇಗ, ಭಾಷಾ ಕೌಶಲ್ಯ ಮಾತ್ರ, ಕ್ರೀಡಾ ಮನೋಭಾವನೆ. ಸರಿಯಾದ ಉತ್ತರ ಏನು? ಎಸ್, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವೇರ್ನೆಸ್ಸನ್ನು ಕೊಡುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ. ಈ ಒಂದು 8th ಸ್ಟ್ಯಾಂಡರ್ಡ್ನ ಒಂದು ಮೌಲ್ಯ ಶಿಕ್ಷಣ ಪುಸ್ತಕದ ಪ್ರಕಾರ ಫೈನಾನ್ಷಿಯಲ್ ಅವೇರ್ನೆಸ್ ಭಾಗದಲ್ಲಿ ಬ್ಯಾಂಕ್ ಖಾತೆ, KYC, ಹಣ ಉಳಿಸುವುದು, ಸಾಲ ಮತ್ತು ಹಣಕಾಸಿನ ವ್ಯವಹಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಅದು ಮಕ್ಕಳಲ್ಲಿ
ಹಣದ ಬಗ್ಗೆ ಒಂದು ಒಳ್ಳೆಯ ಜಾಗರೂಕತೆ ಮೌಲ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಇನ್ನು ಕೊನೆಯ 2 ಪ್ರಶ್ನೆಗಳಿಗೆ ಬಂದೆ. ನಾನು ನಿಮಗೆ ಸ್ಪೀಡಾಗಿ ಹೇಳುವಂಥ ಉದ್ದೇಶ ಬಹಳಷ್ಟು ದೀರ್ಘವಾದ ವಿವರಣೆ ಕೊಡುವಂಥದ್ದು ನಿಮಗೆ ಬೇಡ ಅಂತ. ನೀವು ಅದನ್ನು ಓದ್ತೀರಿ, ನಾನು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಡೈವರ್ಸಿಟಿಯಾಗಿ ಅಥವಾ ಇನ್ನಷ್ಟು ಹೆಚ್ಚಿನದಾಗಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಿ ನಿಮ್ಮದೇ ಆದಂಥ ಓನ್ ವೇನಲ್ಲಿ ಅಂತ ಹೇಳ್ತಾ ನಾನು ಸ್ವಲ್ಪ ನನ್ನ ಒಂದು ವಿವರಣೆಗೆ ಕಡಿಮೆ ಮಾಡಿದ್ದೀನಿ. ಅಂದರೆ ಒಬ್ಬರು ಕಾಲ್ ಮಾಡಿ ಸಜೆಸ್ಟ್ ಮಾಡಿದರು, ಸರ್ ಭಾಳ ಡೀಪ್ ಡಿಸ್ಕಷನ್ ಬೇಡ, ಒಂದು ಸ್ವಲ್ಪ ಮೀಡಿಯಮಾಗಿ ಹೋಗಲಿ ಅಂತ. ಒಂದು ಪ್ರಶ್ನೆಗೆ 1 ನಿಮಿಷ. ಶಿಕ್ಷಣದ ಕೊನೆಯ ಪ್ರಶ್ನೆಗಳು ಅಲ್ಲಿ ಸ್ಕಿಪ್ ಆಗಿದ್ವು, ಹಾಗಾಗಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಸೆಲ್ಫ್ ಅವೇರ್ನೆಸ್ ಮತ್ತು ಎಮೋಷನಲ್ ಬ್ಯಾಲೆನ್ಸ್ ಬೆಳೆಸಲು ಸಹಾಯ ಮಾಡುತ್ತದೆ. ಹೇಳಿಕೆ 1. ಹೇಳಿಕೆ 2, ಮೌಲ್ಯ ಶಿಕ್ಷಣದ ಅಂತಿಮ ಉದ್ದೇಶ ಕೇವಲ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದು. ಸೊ ಸರಿಯಾದ ಉತ್ತರ ಏನು ಅಂತ ನೋಡಿ. ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಸರಿ, 2 ತಪ್ಪು. ಹೇಳಿಕೆ 1 ತಪ್ಪು, 2 ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಇಲ್ಲಿ ಏನು ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟೇಟ್ಮೆಂಟ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಸೆಲ್ಫ್ ಅವೇರ್ನೆಸ್ಸನ್ನು ಬೆಳೆಸುತ್ತೆ, ಹೌದಲ್ವಾ? ಸೊ ಯಾವ ರೀತಿ ಸೆಲ್ಫ್ ಅವೇರ್ನೆಸ್ ಬೆಳೆಸುತ್ತೆ? ಎಮೋಷನಲ್ ಬ್ಯಾಲೆನ್ಸನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುತ್ತೆ. ಕರೆಕ್ಟ್ ಆದಂಥ ಒಂದು ಹೇಳಿಕೆ. ಆದರೆ ಮೌಲ್ಯ ಶಿಕ್ಷಣವು ಅಂತಿಮ ಉದ್ದೇಶ ಕೇವಲ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದು ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಅಂದರೆ 1 ತಪ್ಪು, 2 ಸರಿ ಅಂತಕ್ಕಂಥ ಆಯ್ಕೆಯನ್ನು ನಾವು ಇಲ್ಲಿ ತಗೋಬೇಕು. 1 ತಪ್ಪು, 2 ಸರಿ, 1 ಸರಿ, 2 ತಪ್ಪು ಅಂತಕ್ಕಂಥ ಆಯ್ಕೆ ಆಪ್ಷನ್ ಬಿ ನಲ್ಲಿದೆ. ಅದನ್ನು ನಾವು ತಗೋಬೇಕಾಗುತ್ತೆ. ನೆಕ್ಸ್ಟು, ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಸಮಗ್ರವಾಗಿ ಮೌಲ್ಯಾಧಾರಿತ ತರಗತಿಯನ್ನು ಗುರುತಿಸುವ ಆಯ್ಕೆ ಯಾವುದು? ಮೌಲ್ಯಾಧಾರಿತ ತರಗತಿಯನ್ನು ಗುರುತಿಸುವಂಥ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಶಿಕ್ಷಕರು ನಿಯಮಗಳನ್ನು ರೂಪಿಸಿ ವಿದ್ಯಾರ್ಥಿಗಳು ಅವನ್ನು ಮೌನವಾಗಿ ಪಾಲಿಸುವ ತರಗತಿ, ಹೆಚ್ಚಿನ ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನೀಡುವ ತರಗತಿ, ಸುರಕ್ಷತೆ, ಗೌರವ, ಸಹಭಾಗಿತ್ವ, ಆತ್ಮವಿಶ್ವಾಸ, ಭಾವನೆಗಳ ಅಭಿವ್ಯಕ್ತಿ ಮತ್ತು ಮೌಲ್ಯಗಳ ದೈನಂದಿನ ಅನುಷ್ಠಾನಕ್ಕಾಗಿ ಅವಕಾಶ ನೀಡುವ ತರಗತಿ, ಮೌಲ್ಯ ಶಿಕ್ಷಣವನ್ನು ವಾರಕ್ಕೆ 1 ಬಾರಿ ಮಾತ್ರ ಬೋಧಿಸುವ ತರಗತಿ. ಸೊ ಸರಿಯಾದ ಉತ್ತರ ಯಾವುದು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗಳು ಸಿಗ್ತಿಲ್ಲ ಅಂತ ನೀವು ಚಿಂತೆ ಮಾಡಬೇಡಿ, ನಮ್ಮ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮಗೆ ಲಿಂಕು ಲಭ್ಯ ಇರ್ತವೆ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯನ್ನು ಅಪ್ಡೇಟನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.